everyone, this is Anusha and welcome to my channel. ಟೈಟಲ್ ಮತ್ತೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ, ಬಟ್ ಈ ಥರ ರ್ಯಾಂಡಮ್ ಥಿಂಗ್ಸ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅನ್ನೋ ಸೀರೀಸಲ್ಲಿ ಒಂದೇ ವಿಡಿಯೋ ಮಾಡಿರೋದು. ಐ ಥಿಂಕ್ ಅದು ಕೂಡ ಇಯರ್ ಬ್ಯಾಕ್. ಸೊ ಐ ಲೀವ್ ಹಿಯರ್ ಇನ್ ದ ಐ ಆರ್ ಸಮ್ವೇರ್ ಇನ್ ದ ಡಿಸ್ಕ್ರಿಪ್ಷನ್, ಯು ಕ್ಯಾನ್ ಚೆಕ್ ದಟ್ ವಿಡಿಯೋ. ಅದಾದಮೇಲೆ ತುಂಬ ಸೀರೀಸ್ ಬ್ಯಾಕ್ ಟು ಬ್ಯಾಕ್ ರಿಲೇಟಬಲ್ ಬರಬೇಕಿತ್ತು. ಐ ಥಿಂಕ್ ಐ ವಾಸ್ ಬಿಸಿ ಇನ್ ಮೈ ಮ್ಯಾರೇಜ್ ಆ್ಯಂಡ್ ಥಿಂಗ್ಸ್. ಆ್ಯಕ್ಚುಲಿ ನಾನು ಮರ್ತೋದೆ, ಈ ಥರ ಒಂದು ಸೀರೀಸ್ ನಾನು ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಐ ವಾಂಟ್ ಟು ಡೂ ದಿಸ್, ಇಟ್ ಈಸ್ ಕ್ವೈಟ್ ಇನ್ಫಾರ್ಮೇಟಿವ್. ಆ ಥರ ನಾನು ಮರ್ತೋಗಿದ್ದೆ. ಸೊ ಈಗ ಸಡನ್ನಾಗಿ ವೆನ್ ಐ ವಾಸ್ ಚೆಕಿಂಗ್ ಮೈ ಪ್ಲೇ ಲಿಸ್ಟ್ ಆ್ಯಂಡ್ ಥಿಂಗ್, ಐ ಸಾ ದಿಸ್ ವಿಡಿಯೋ ಆ್ಯಂಡ್ ಐ ವಾಸ್ ಲೈಕ್, ಬರೀ ಒಂದು ಸೀರೀಸ್ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದು ಕಂಟಿನ್ಯೂ ವರ್ಷನ್ ಮಾಡೋಣ, ಲೈಕ್ 5 ರ್ಯಾಂಡಮ್ ಸ್ಟಫ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಂತ ಅನ್ನೋದು ಒಂದು ವಿಡಿಯೋ ಮಾಡೋಣ ಅಂತ ಐ ಆಮ್ ಡೂಯಿಂಗ್ ಇಟ್. ಯಾ, ದಿಸ್ ಇಸ್ ಲೈಕ್ 5 ರ್ಯಾಂಡಮ್ ಸ್ಟಫ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್. ಆ್ಯಂಡ್ ಇದು ಒಂಥರ ಅಮೆಝಾನ್ ಫೈಂಡ್ಸ್ ಅಂತಲೂ ಹೇಳ್ಬೋದು. ಸೊ ಇದೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಆ್ಯಂಡ್ ನಾನು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಸಾಕಿಷ್ಟು ಇಂಟ್ರೋ ಅಂತ ಅಂದ್ಕೊಂಡಿರ್ತೀನಿ. ಇಫ್ ಯು ವಾಂಟ್ ನೋ ಮೋರ್, ನಂದು ಆ ವಿಡಿಯೋ ಇದೆಯಲ್ಲ, ಹಳೆ ವಿಡಿಯೋ, ಸೊ ಗೋ ಆ್ಯಂಡ್ ವಾಚ್ ದ್ಯಾಟ್ ಆ್ಯಂಡ್ ಕಮ್ ಬ್ಯಾಕ್ ಹಿಯರ್. ನಾವು ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ತೋಟ್ಸ್ ಈ 5 ಪ್ರಾಡಕ್ಟ್ಸು ಕೂಡ ರ್ಯಾಂಡಮ್ ಥಿಂಗ್ಸ್. ಆ ವಿಡಿಯೋದಲ್ಲೂ ಅಷ್ಟೇ ರ್ಯಾಂಡಮ್ ಥಿಂಗ್ಸ್, ಬಟ್ ಇದು ಒಂಥರ ಗರ್ಲ್ಸ್ಗೆ ಎಸೆನ್ಷಿಯಲ್ ಆ್ಯಂಡ್ ನೀಡೆಡ್ ಅಂತ ಅನಿಸುತ್ತೆ. ವೆರಿ ಫಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಪಿ ಬಡಿ. ಸೊ ಇದ್ರ ಬಗ್ಗೆ ಕೇಳಿರ್ಬೋದು ನೀವು, ಕೇಳ್ದನೇನೂ ಇರ್ಬೋದು. ಇದು ಒಂಥರ ಟ್ರಾವೆಲಿಂಗ್ ಗರ್ಲ್ಸ್ ಇರ್ತಾರಲ್ಲ, ಟ್ರಾವೆಲ್ ಗರ್ಲ್ಸ್ಗೆ, ತುಂಬ ಟ್ರಾವೆಲ್ ಮಾಡೋರಿಗೆ ದಿಸ್ ಇಸ್ ರಿಯಲಿ ಅ ಬಡಿ. ಆ್ಯಂಡ್ ನಾಟ್ ಓನ್ಲಿ ಫಾರ್ ಟ್ರಾವೆಲಿಂಗ್ ಗರ್ಲ್ಸ್, ವರ್ಕಿಂಗ್ ವುಮೆನ್ಸ್ಗೆ, ವರ್ಕ್ ಮಾಡೋರ್ಗೂ ಕೂಡ. ಹೆಂಗೆ ಇದು ವರ್ಕ್ ಆಗುತ್ತೆ, ಇದು ಏನು ಅಂತ ಅಂದರೆ ಬೇಸಿಕಲಿ ದಿಸ್ ಇಸ್ ಪಿ ಬಡಿ. ಅಂದರೆ ಯು ವಾಂಟ್ ಸ್ಟ್ಯಾಂಡ್ ಆ್ಯಂಡ್ ಯು ವಿಲ್ ಪಿ ಲೈಕ್ ಅ gents, like a boys. Why this is important ಅಂತಂದರೆ, see, outside if we go and pee in a public toilet, or ನಾಟ್ ಓನ್ಲಿ ಪಬ್ಲಿಕ್ ಟಾಯ್ಲೆಟ್, ಬೇರೆ ಹೊರಗಡೆ ಟಾಯ್ಲೆಟ್ ನಾವು ಯೂಸ್ ಮಾಡಿದ್ರೆ ಆಫ್ಟರ್ ಸಮ್ ಟೈಮ್ ನಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ, ಯೂರಿನರಿ ಇನ್ಫೆಕ್ಷನ್, ಯೂರಿನರಿ ಬ್ಲ್ಯಾಡರ್ ಪೇಯ್ನ್ ಬರುತ್ತೆ. ಓ ಮೈ ಗಾಡ್, ಇಟ್ಸ್ ಹೆಕ್ಟಿಕ್. ನಾನು ಆ್ಯಕ್ಚುಲಿ ತುಂಬ ಅನುಭವಿಸಿದ್ದೀನಿ ದಿಸ್ ಯೂರಿನರಿ ಇನ್ಫೆಕ್ಷನ್ ಬಗ್ಗೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಬಾಯ್ಸ್ ಎಲ್ಲ ಹೇಗೆ ಸ್ಟ್ಯಾಂಡ್ ಆ್ಯಂಡ್ ಪೀ ಮಾಡ್ತಾರೆ, ಅದೇ ಥರ ಇದು ಸೋ ಈಸಿ ಟು ಯೂಸ್. ಜಸ್ಟ್ ಯು ವಿಲ್ ಸ್ಟ್ಯಾಂಡ್ ಆ್ಯಂಡ್ ಯು ವಿಲ್ ಪಿ. ಸೊ ಇದು ಹೆಂಗಿದೆ ಅಂತಲೂ ತೋರಿಸ್ತೀನಿ. ಹೌ ಇಟ್ ಈಸ್ ಈಗ ಗೊತ್ತಾಯ್ತು ಅನ್ಕೊತೀನಿ. ಯು ವಿಲ್ ಸ್ಟ್ಯಾಂಡ್ ಆ್ಯಂಡ್ ಪಿ. ದಿಸ್ ಇಸ್ ಸೋ ಹೆಲ್ಪ್ಫುಲ್, ಸೋ ಕನ್ವೀನಿಯಂಟ್. ಸೊ ಎಲ್ಲ ಹುಡುಗಿರಿಗೂ ಲೈಕ್ ಮಸ್ಟ್ ಹ್ಯಾವ್ ಅನ್ನೋ ಥರ ಅನಿಸ್ತು ನನಗೆ ಇದು. ಒನ್ಸ್ ಐ ಯೂಸ್ಡ್ ಇಟ್, ಯು ಕ್ಯಾನ್ ಅವಾಯ್ಡ್ ಆಲ್ ದ ಟಾಯ್ಲೆಟರಿ ಇನ್ಫೆಕ್ಷನ್ಸ್, ಆಲ್ ದ್ಯಾಟ್ ಯೂರಿನರಿ ಇನ್ಫೆಕ್ಷನ್, ಯೂಟ್ರಸ್ ಇನ್ಫೆಕ್ಷನ್ ಎಲ್ಲನೂ ನೀವು ಇದರಿಂದ ಥ್ರೂ ದಿಸ್ ಯು ಕ್ಯಾನ್ ಅವಾಯ್ಡ್ ಇಟ್. ಇಟ್ ಈಸ್ ಸೋ ಕನ್ವೀನಿಯಂಟ್ ಟು ಯೂಸ್ ಆಲ್ಸೋ. ವರ್ಕಿಂಗ್ ವುಮೆನ್ಸ್ಗೆ ಇದು ಲೈಕ್ ನಿಮ್ಮ ಬ್ಯಾಗಲ್ಲೇ ಇಟ್ಕೊಂಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಆಚೆ ಎಲ್ಲ ಓಡಾಡ್ತೀವಿ, ಬೆಳಗ್ಗೆಯಿಂದ ಸಂಜೆ ತನಕ ಆಚೆ ಹೋಗ್ತೀವಿ, ನಿಮಗೆ ಅದ್ರ ಪ್ರಾಬ್ಲಮ್ ಎವಿಡೆಂಟಾಗಿ ಆಗ್ತಿರುತ್ತೆ ಅಂದರೆ ಅವಾಯ್ಡ್ ಮಾಡೋದಕ್ಕೆ ಜಸ್ಟ್ keep this in your purse, wallet or your handbag, whatever you carry. Then you will thank me later, because this is a bliss for all the girls who invented this. ಇದೊಂದು ಪ್ರಾಬ್ಲಮ್ ಇದೆ ನಮಗೆ ಗರ್ಲ್ಸ್ಗೆ ಅಂತ ಇದನ್ನ ಒಂದು ಇನ್ವೆಂಟ್ ಮಾಡಿದಾರಲ್ಲ, ಅವ್ರಿಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ಫುಲ್ ಆಗಿರಬೇಕು. ಇನ್ನೊಂದು, ಇದೊಂಥರ ರೀಯೂಸಬಲ್ ಆ ಥರ ಏನಲ್ಲ. ಒನ್ಸ್ ಯು ಯೂಸ್ ಇಟ್ ಆ್ಯಂಡ್ ಯು ವಿಲ್ ಥ್ರೋ ಟು ದ ಟ್ರ್ಯಾಶ್ ಅಷ್ಟೇ. ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಈಗ ಇದು ಒಂಥರ ವೈರಲ್ ಪ್ರಾಡಕ್ಟ್ ಥರ. ಸೊ ಎಲ್ಲ ಕಡೆ ನಿಮಗೆ ಅವೈಲಬಲ್ ಇದೆ. ಇದು ರ್ಯಾಂಡಮ್ 5 ಥಿಂಗ್ಸ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅನ್ನೋ ಥರ 5 ಥಿಂಗ್ಸಲ್ಲಿ ಇದು ಕೂಡ ಬಂದು. ಐ ಥಿಂಕ್ ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ಆಲ್ ಗರ್ಲ್ಸ್. ಮೂವ್ ಟು ದ ಸೆಕೆಂಡ್ ಪ್ರಾಡಕ್ಟ್. ಇಟ್ಸ್ ಅ ಕ್ವೈಟ್ ರ್ಯಾಂಡಮ್ ಸ್ಟಫ್. ಮೇ ಬಿ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಲ್ಲಿ ಇರ್ಬೋದು, ಇಲ್ದೇನೇನೂ ಇರ್ಬೋದು, ಬಟ್ ನನಗೆ ಹಂಗೆ ಅನಿಸ್ತು. ಸೊ ಐ ಆಮ್ ಶೋಯಿಂಗ್ ದಿಸ್ ಥಿಂಗ್. ಇಟ್ಸ್ ಅ ಥಿಂಗ್ ಫಾರ್ ಇಯರಿಂಗ್. ಹೆಂಗೆ ವರ್ಕ್ ಆಗುತ್ತೆ ಅಂತ ಐ ಶೋ ಯು ಆಲ್. ದಿಸ್ ಇಸ್ ಹೌ ಇಟ್ ಈಸ್. ಸೊ ಇದು ಈ ಥರ ಪ್ಯಾಚಸ್ ಇದು. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೀವು ಡ್ರೆಸ್ಗೆ ಪ್ರಾಪ್ರಿಯೇಟ್ ಇಯರಿಂಗ್ಸ್ ಡೈಲಿ ಚೇಂಜ್ ಮಾಡ್ತೀರಾ, ಅಥವಾ ಲಾಂಗ್ ಇಯರಿಂಗ್ಸ್ ಹಾಕ್ಕೊಡ್ತೀರಾ, ಹೆವಿ ಇರೋ ಜುಮ್ಕಾಸ್ ಹಾಕ್ಕೊಳ್ತೀರಾ, ಅಥವಾ ವೆಡ್ಡಿಂಗ್ ಸೀಸನ್ ಅಲ್ವಾ ಇವಾಗ. ಸೊ ವೆಡ್ಡಿಂಗ್ ಸೀಸನಲ್ಲಿ ಯು ಗೋನ ವೇರ್ ಮೋರ್ ಆಫ್ ದೋಸ್ ಕೈಂಡ್ ಆಫ್ ಇಯರಿಂಗ್ಸ್, ಹೆವಿ ಜುಮ್ಕಾಸ್. ಅಂದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಆ ಜುಮ್ಕಾಗೆ ಅಂದರೆ, ಹಿಂದ್ಗಡೆ ಇದೆಯಲ್ಲ, ಇದನ್ನು ಸ್ಟಿಕ್ ಮಾಡಿಬಿಟ್ಟು ನೀವು ಆ ಜುಮ್ಕಾ ಹಾಕ್ಕೊಂಡ್ರೆ ಇದು ನಿಮಗೆ ಪ್ರೊಟೆಕ್ಷನ್ ಥರ, ಅಂದರೆ ಇಯರ್ ಬ್ಯಾಕ್ ಪ್ರೊಟೆಕ್ಷನ್ ಥರ ವರ್ಕ್ ಆಗುತ್ತೆ. ಸೊ ನಿಮಗೆ ಪೇಯ್ನ್ ಬರಲ್ಲ. ಆಮೇಲೆ ಹೋಲಿಂದ ಲೈಕ್ ಹೀಗೆ ಎಳೆದು ಆ ಹೋಲ್ ಕೂಡ, ಕಿವಿ ಹೋಲ್ ಏನು ನಾವು ಇಯರಿಂಗ್ಸ್ ಹಾಕೋತೀವಿ ಅದಿಷ್ಟು ಉದ್ದ ಆಗ್ಬೋದು, ಅಗಲ ಆಗ್ಬೋದು. ಸೊ ಆ ಥರ ಎಲ್ಲ ಆಗೋದಿಲ್ಲ. ಸೊ ನೀವು ಎಷ್ಟೊತ್ತು ಬೇಕಾದ್ರೂ ಸ್ವಲ್ಪ ಕಂಫರ್ಟಬಲ್ ಆಗಿ ಆರಾಮಾಗಿ ಬಿಗ್ ಜುಮ್ಕಾಸ್ ಅಥವಾ ಬಿಗ್ ಇಯರಿಂಗ್ಸ್ನ ಮ್ಯಾನೇಜ್ ಮಾಡ್ಬೋದು. ಸೊ ಇದು ಹಾಗೆ ವರ್ಕ್ ಆಗುತ್ತೆ. ಆ್ಯಂಡ್ ಗೊತ್ತಿಲ್ಲ ಇದು ಎಲ್ರಿಗೂ ಮಸ್ಟ್ ಹ್ಯಾವ ಅಂತ. ನನಗೆ ಒಂಥರ ಮಸ್ಟ್ ಹ್ಯಾವ್ ಅನಿಸ್ತು, ಬಿಕಾಸ್ ನಾನು ಇಯರಿಂಗ್ಸ್ನ ಚೇಂಜ್ ಮಾಡ್ತಾನೆ ಇರ್ತೀನಿ ಡೈಲಿ ಲೈಫಲ್ಲಿ. ಸೊ ಡ್ರೆಸ್ ಮ್ಯಾಚಿಂಗ್ ಅಥವಾ ನನಗೇನು ಆ ಡೇಗೆ ಏನು ಪ್ರಾಪ್ರಿಯೇಟ್ ಆಗಿ ಇರುತ್ತೆ ಆ ಥರ ಜುಮ್ಕಾಸು, ಹೆವಿ ಇಯರಿಂಗ್ಸು ಎಲ್ಲ ಚೇಂಜ್ ಮಾಡ್ತಾ ಹಾಕ್ಕೊಳ್ತಾ ಇರ್ತೀನಲ್ಲ. ಸೊ ನನಗಂತೂ ಇದು ವರ್ಕ್ ಆಗುತ್ತೆ. ನನ್ನ
ಥರ ಗರ್ಲ್ಸ್ ಹೂ ಚೇಂಜ್ ದೇರ್ ಇಯರಿಂಗ್ಸ್ ಆಫನ್ಲಿ ಅಪ್ರೋಪ್ರಿಯೇಟಿಂಗ್ ಟು ದೇರ್ ಡ್ರೆಸ್ಸಸ್. ಆ ಥರ ಹುಡುಗಿರಿಗೆ ದಿಸ್ ಇಸ್ ಸಚ್ ಅ ರ್ಯಾಂಡಮ್ ಸ್ಟಫ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಂತ ಅನಿಸ್ತು. ಅದಕ್ಕೆ ಐ ಇನ್ಕ್ಲೂಡೆಡ್ ದಿಸ್. ಇದನ್ನ ಏರ್ಲೋಬ್ ಟೇಪ್ಸ್ ಅಂತಾನು ಹೇಳ್ಬೋದು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಗೊತ್ತಾಗಿದೆ ಅನ್ಕೊಳ್ತೀನಿ. ನಾನು ಎಕ್ಸ್ಪ್ಲೈನಿಂಗ್ ಅಲ್ಲಿ ತುಂಬಾ ನಾಟ್ ಸೋ ಗುಡ್ ಇನ್ ಎಕ್ಸ್ಪ್ಲೈನಿಂಗ್. ಸೊ ಅಂಡರ್ಸ್ಟುಡ್ ಅಂತ ಅನ್ಕೊಂತೀನಿ. ಹೌ ಐಲ್ ಯೂಸ್ ಅಂತ, ಇಫ್ ಐ ಹ್ಯಾಡ್ ಸಮ್ B-roll ಐಲ್ ಪುಟ್ ಸಮ್ವೇರ್ ಹಿಯರ್ ಸೊ ದಟ್ ಯು ಕ್ಯಾನ್ ಸಿ. That second random thing, that earlobe tapes that all girls must have. Next product banbutu, it's called a boob tape. Nowadays it is so in the market, out there, no shine, nothing. So ella kade marketing ಮಾಡ್ತಾರೆ ಇದನ್ನ, and ella kade ellaru ಹೇಳ್ತಾರೆ, ಎಲ್ಲ ಗರ್ಲ್ಸ್ ಇವಾಗ ನೋ ಶೈ ಎಲ್ಲರೂ ಮಾತಾಡ್ತಾರೆ ಇದ್ರ ಬಗ್ಗೆ. ಮುಂಚೆ ಬ್ಯಾಕ್ಲೆಸ್ ಸ್ಟ್ರಾಪ್ಡ್ ಬ್ರಾ ಬಗ್ಗೆ ಮಾತಾಡ್ತಾ ಇದ್ರು, ಈಗ ಬೂಪ್ ಟೇಪ್ಗೆ ಶಿಫ್ಟ್ ಆಗಿದ್ದೀವಿ. ರ್ಯಾಂಡಮ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಲ್ಲಿ ಬೂಪ್ ಟೇಪ್ ಇನ್ಕ್ಲೂಡ್ ಆಗುತ್ತೆ. ದಿಸ್ ಇಸ್ ಸ್ಪೆಷಲಿ ಇನ್ವೆಂಟೆಡ್ ಫಾರ್ ಬಿಗ್ ಬೂಬ್ಸ್ ವುಮೆನ್ಸ್ ಲೈಕ್ ಮೀ. ಯಾಕೆ ಅಂದರೆ ಬ್ಯಾಕ್ಲೆಸ್ ಡ್ರೆಸ್ಸಸ್ಗೆ ಅಥವಾ ಯಾವುದೇ ಒಂದು ಬಟ್ಟೆಗೂ ಇದನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ನೀವು ಫಿಗರ್ ಔಟ್ ಮಾಡಿಬಿಟ್ರೆ ದಿಸ್ ವಿಲ್ ಬಿ ಲೈಕ್ ಸೋ ಈಸಿ ಫಾರ್ ಯು ಆಲ್. ಸೋ ಹ್ಯಾಂಡಿ ಆ್ಯಂಡ್ ಸೋ ಗುಡ್. ಸೊ ಇದನ್ನು ಈಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಈವನ್ ಅಪಾನ್ ನಾನ್ ಲೈಕ್ ಡೈಲಿ ವೇರ್ ಬ್ರಾ ಒಳಗಡೆನೂ ಕೂಡ ಇದನ್ನು ಯೂಸ್ ಮಾಡ್ತಿದ್ದಾರೆ, ಬಿಕಾಸ್ ಜಸ್ಟ್ ಫಾರ್ ದಟ್ ಲಿಫ್ಟ್ ಅಂತ. ಆ್ಯಂಡ್ ಬ್ಯಾಕ್ಲೆಸ್ ಡ್ರೆಸ್ಸಸ್, ಸೆಕ್ಸಿ ಡ್ರೆಸ್ಸಸ್ಗೆಲ್ಲ ಯು ಆರ್ ಗೋಯಿಂಗ್ ಬ್ರಾಲೆಸ್ ರೈಟ್ ಫಾರ್ ಆಲ್ ದೋಸ್ ಡ್ರೆಸ್ಸಸ್. ವಾಟ್ ದೇ ವಿಲ್ ವೇರ್ ಇನ್ಸೈಡ್ ಅಂತ ನನಗೂ ಮುಂಚೆ ಅನಿಸ್ತಿತ್ತು ಬಿಗ್ ಬೂಬ್ಸ್ ವುಮೆನ್ಸ್ನ ಸ್ಪೆಷಲಿ ನೋಡಿದಾಗ. ಸೊ ಎಷ್ಟು ಬ್ಯಾಕ್ಲೆಸ್ ಇದೆ, ಹೆಂಗಿದೆ, ಬಟ್ ಆದರೂ ಅಷ್ಟು ಸ್ಟಿಫಾಗಿ ಹೆಂಗಿದೆ ಅವರ ಬೂಬ್ಸ್ ಅಂತ. Then I came to know that they'll all will use boob tapes anta, just to lift, just to give that look. Nipple through ಕಾಣಬಾರ್ದು ಅಂತ ಎಲ್ಲ ಅಂದರೆ they'll use this boob tape. ಟು ಬಿ ಫ್ರ್ಯಾಂಕ್, ನಾನು ಇದನ್ನು ಒಂದ್ಸರಿ ಅಷ್ಟೇ ಟ್ರೈ ಮಾಡಿದ್ದೀನಿ. ಇದು ಈ ಥರ ಇರುತ್ತೆ. ಸೊ ಇದು ಹೆಂಗೆ ಅಂದರೆ, ನೀವು ಈ ಶೀಟ್ ಓಪನ್ ಮಾಡಿ ತೆಗಿಬೇಕು, ಆ್ಯಂಡ್ ಇದು ಲೈಕ್ ಹಿಂಗೆ ಸ್ಟ್ರೆಚಬಲ್ ಥರ ಇರುತ್ತೆ. ಈಗ ಸ್ಟ್ರೆಚ್ ಆಗ್ತಿಲ್ಲ ಬಿಕಾಸ್ ಪೇಪರ್ ಸ್ಟಿಕ್ ಆಗಿದೆಯಲ್ಲ ಅದಕ್ಕೆ. ಒನ್ಸ್ ಯು ರಿಮೂವ್ ದ ಪೇಪರ್, ಸೊ ದಿಸ್ ಈಸ್ ಹೌ ಇಟ್ ಈಸ್. ವೇಟ್ ಐ ಶೋ ಯು. ಸಿ ಈ ಥರ ಇಲ್ಲಿ ಹಿಂಗೆ ತೆಗೆದ್ರೆ ಈ ಥರ ಇಲ್ಲಿ ಇದು ಫುಲ್ ಸ್ಟ್ರೆಚ್ ಆಗುತ್ತೆ. ಹಿಂಗೆ ಯು ಕ್ಯಾನ್ ಲಿಫ್ಟ್, ನಿಮ್ಗೆ ಯಾವ್ಯಾವ ಥರ ಹಾಕ್ಕೊಳ್ಬೇಕು ಆ ಥರ ಎಲ್ಲ ಹಾಕ್ಕೊಂಡು ಯು ಕ್ಯಾನ್ ಕವರ್ ಯುವರ್ ಬೂಬ್ಸ್. ಯೂಸ್ ದಿಸ್ ಬೂಬ್ ಟೇಪ್ ಅಂತಲೂ ಇದೆ ನೋಡಿ. ಯಾವ್ಯಾವ ಡ್ರೆಸ್ಗೆ ಯಾವ್ಯಾವ ಥರ ಪ್ರಾಪ್ರಿಯೇಟ್ ಆಗಿ ನೀವು ಹಾಕ್ಕೊಳ್ಬೋದು ಅಂತಲೂ ಇದೆ. ಬ್ಯಾಕ್ಲೆಸ್ ಡ್ರೆಸ್ಸಸ್ಗೆ ಅಥವಾ ಫ್ರಂಟ್ ಫುಲ್ ಕ್ಲೀವೇಜ್ ಓಪನ್ ಇದ್ದರೆ ಜಸ್ಟ್ ಬೂಬ್ ಮಾತ್ರ ಎರಡು ಸೈಡ್ ನೀವು ಕವರ್ ಮಾಡ್ಕೊಳ್ಬೇಕು ಅಂತ ಅಂದರೆ ಲೈಕ್ ಆಲ್ ಟೈಪ್ ಯು ಕ್ಯಾನ್ ಯೂಸ್ ದಿಸ್. ಆ್ಯಂಡ್ ಇದು ಹಾಕ್ಕೊಳ್ಬೇಕಾದ್ರೆ ಇಟ್ಸ್ ಫೈನ್, ಇಟ್ಸ್ ಈಸಿ. ನೀಟಾಗಿ ಪ್ಲೇಸ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಬಟ್ ರಿಮೂವ್ ಮಾಡಬೇಕಾದ್ರೆ ಇಟ್ಸ್ ಕ್ವೈಟ್ ಟಫ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನನಗೆ ಒಂದೇ ಸರಿ ನಾನು ಯೂಸ್ ಮಾಡಿದ್ದು ಅಂದಲ್ಲ. ಸೊ ಫಸ್ಟ್ ಟೈಮ್ ಯೂಸಲ್ಲಿ ನನಗೆ ರಿಮೂವ್ ಏನು ತುಂಬ ಹಿಂಸೆ ಆಗಲಿಲ್ಲ. ಐ ಜಸ್ಟ್ ರಿಮೂವ್ ಸೋ ಈಸಿಲಿ. ಮೇ ಬಿ ಬಿಕಾಸ್ ಆಫ್ ಮೈ ಸ್ಕಿನ್ಗೆ ಆ ಥರ ಅನಿಸುತ್ತೆ. ಬಟ್ ಕೆಲವ್ರಿಗೆ ರಿಮೂವ್ ಮಾಡಬೇಕಾದ್ರೆ ಬರೋದಿಲ್ವಂತೆ. ಸೊ ಇದು ನೀವು ಆಯಿಲ್ ಎಲ್ಲ ಹಾಕಿ ಅಥವಾ ಒಂದಿನ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಶವರ್ಗೆ ಹೋದಾಗ ಆ ಥರ ಏನಾದ್ರು ಮಾಡಿ ರಿಮೂವ್ ಮಾಡಿ, ಇಲ್ಲ ಸ್ಕಿನ್ಗೆ ಹಾರ್ಮ್ಫುಲ್ ಆಗ್ಬೋದು. ಲೈಕ್ ಹಿಂಗೆ ಎಳೆದಾಗ ಅಥವಾ ಸ್ಟ್ರೈಪ್ ಮಾಡಿದಾಗ, ಬಿಕಾಸ್ ಸ್ಪೆಷಲಿ ಇನ್ನರ್ ಸ್ಕಿನ್ ಎಲ್ಲ ತುಂಬ ಸಾಫ್ಟಾಗಿ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಅದಕ್ಕೆ ಹಾರ್ಮ್ಫುಲ್ ಆಗ್ಬೋದು. ಹಾಗಾಗಿ ಐ ಆಮ್ ಸೇಯಿಂಗ್ ಇಟ್ ವೈಲ್ ರಿಮೂವಿಂಗ್ ಬಿ ಕೇರ್ಫುಲ್ ಅಂತ. ಬಟ್ ನನಗೇನು ಆ ಥರ ಆಗಲಿಲ್ಲ. ಐ ಜಸ್ಟ್ ಪುಟ್ ದಿಸ್ ಆ್ಯಂಡ್ ಆಫ್ಟರ್ ಸಮ್ ಆರ್ ಐ ಜಸ್ಟ್ ರಿಮೂವ್ಡ್. ಇಟ್ ಕೇಮ್ ಔಟ್ ಸೋ ಈಸಿಲಿ ಫಾರ್ ಮೀ. ನೆನಪಿದೆ ಇನ್ನೊಂದು ವಿಡಿಯೋ ಇದೆಯಲ್ಲ, ದಟ್ 5 ರ್ಯಾಂಡಮ್ ಸ್ಟಫ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್. ಹಳೆ ವಿಡಿಯೋದಲ್ಲಿ ಪ್ಯಾಡೆಡ್ ಬ್ರಾ ಇಸ್ ಮಸ್ಟ್ ಅಂತ ಹೇಳಿದ್ದೆ. ಇವಾಗ ಐ ಆಮ್ ಶೋಯಿಂಗ್ ಬೂಬ್ ಟೇಪ್. ಸಮ್ ಕೈಂಡ್ ಆಫ್ ಡ್ರೆಸ್ಸಸ್ ವಿ ರಿಯಲಿ ಕಾಂಟ್ ಫಿಗರ್ ಔಟ್ ದ ಬ್ರಾ ಇನ್ನರ್ ವೇರ್ ಯಾವ ಥರ ಹಾಕೊಳ್ಳೋದಂತ. ಸೊ ಅದಕ್ಕೆ ದಿಸ್ ಕಮ್ಸ್ ಹ್ಯಾಂಡಿ. ದಿಸ್ ವರ್ಕ್ಸ್ ಆಲ್ಸೋ ವೆಲ್. ಫಸ್ಟ್ ಬೂಬ್ ಟೇಪ್ ಅನ್ನೋದು ಬಂತಲ್ಲ, ವಾವ್ ವಾಟ್ ಈಸ್ ದಿಸ್ ಅಂತಲ್ಲ, ಅವಾಗ ನಾನು ತೊಗೊಂಡಿದ್ದು. ಈಗ ಬೇಜಾನ್ ಬ್ರ್ಯಾಂಡ್ ಇದೆ. ಸೊ ಅವಾಗ ಇದು ತೊಗೊಂಡಾಗ ಗ್ಲಾಮರಸ್ ಬ್ರ್ಯಾಂಡ್ದು. ಇದು ಕೂಡ ಚೆನ್ನಾಗಿದೆ. ಅಮೆಝಾನಲ್ಲಿ ಯು ವಿಲ್ ಗೆಟ್ ಲಾಟ್ ಆಫ್ ಆಪ್ಷನ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ದಟ್ ರ್ಯಾಂಡಮ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಲ್ಲಿ ವಿ ಹ್ಯಾವ್ ದಿಸ್ ಹಾಟ್ ವಾಟರ್ ಎಲೆಕ್ಟ್ರಿಕ್ ಬ್ಯಾಗ್. ಹಾಟ್ ವಾಟರ್ ಬ್ಯಾಗ್ ಯಾಕೆ ಅಂದರೆ ಗೊತ್ತಿರುತ್ತೆ ಎಲ್ಲ ಹುಡುಗಿರಿಗೂ. ಸೊ ಪೀರಿಯಡ್ಸ್ ಟೈಮಲ್ಲಿ ಓ ಮೈ ಗಾಡ್, like some people get so much of stomach pain. I can understand it. ನನಗೆ ತುಂಬ ಸ್ಟಮಕ್ ಪೇನ್ ಬರೋಲ್ಲ, ಟಚ್ ವುಡ್, ಬಟ್ ಸಮ್ ಪೀಪಲ್ ವಿಲ್ ಸಫರ್ ಅ ಲಾಟ್. ಇದ್ರ ಬದಲು ಇನ್ನೊಂದನ್ನು ನಾನು ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂತ ಅಂದ್ಕೊಂಡಿದ್ದು ವಿಡಿಯೋಗೆ. ದಟ್ ಈಸ್ NUAನ ವಾಟ್ ಎವರ್, ಐ ಡೋಂಟ್ ನೋ ದ ಬ್ರ್ಯಾಂಡ್, ಪೀರಿಯಡ್ ಪ್ಯಾಚ್ ಅಂತ. ಲೈಕ್ ಅಂಡರ್ ವೇರ್ ಇನ್ನರ್ ವೇರ್ಗೆ ಪ್ಯಾಚ್ ಆಗಿ ಹಾಕೊಳ್ಳೋದು. ಸೊ ದಟ್ ಇಟ್ ಹೀಲ್ಸ್, ಇಟ್ ವರ್ಕ್ಸ್ ಲೈಕ್ ದಿಸ್ ಅಂತ, ಲೈಕ್ ದಿಸ್ ಬ್ಯಾಗ್ ಥರ. ಬಟ್ ಅದು ನಾನು 250-400 ಸಮಥಿಂಗ್ ರೇಂಜ್ಗೆ ಯು ವಿಲ್ ಗೆಟ್ ಫಾರ್ ಜಸ್ಟ್ 5 ಅಥವಾ 4 ಪ್ಯಾಚಸ್ ಸಿಗುತ್ತೆ. ಐ ಫೆಲ್ಟ್ ಇಟ್ಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ಸ್ ನಾಟ್ ರಿಯೂಸಬಲ್ ಅಂತ ಅನಿಸ್ತು. ಒಂದ್ಸರಿ ಸ್ಟಿಕ್ ಮಾಡಿ ಮತ್ತೆ ತೆಗೆದು ಅದು ಗಮ್ ಹೊಟ್ಟೋಗ್ಬಿಡುತ್ತೆ. ಸೊ ನನಗೆ ಅದು ಎಕ್ಸ್ಪೆನ್ಸಿವ್ ಒಂದು, ಇಟ್ ಡಸಂಟ್ ವರ್ಕ್ ಆಸ್ ಮಚ್ ಆಸ್ ದಿಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ 1 ಅಥವಾ 2 ಯೂಸರ್ಸ್ಗೆ ನಾವು
ಅಷ್ಟೊಂದು ಸ್ಪೆಂಡ್ ಮಾಡೋದು ದುಡ್ಡು ಇಟ್ಸ್ ನಾಟ್ ಗುಡ್ ಅಂತ ಅನಿಸ್ತು. ಸೊ ಅದನ್ನು ಟ್ರೈ ಮಾಡಿದೆ, ಬಟ್ ಇದಕ್ಕೆ ಆ್ಯಡ್ ಮಾಡಬಾರ್ದು ಅಂತ ಐ ಡಿಡೆಂಟ್ ಆ್ಯಡ್ ದಟ್ ಪ್ರಾಡಕ್ಟ್ ಆ್ಯಕ್ಚುಲಿ ಹಿಯರ್. ಬದಲು ವಿ ಹ್ಯಾವ್ ದಿಸ್ ಹಾಟ್ ವಾಟರ್ ಬ್ಯಾಗ್. ಆ್ಯಕ್ಚುಲಿ ಇದು ಕ್ವೈಟ್ ಹ್ಯಾಂಡಿ ಅಂತ ಅನಿಸ್ತು ನನಗೆ. ವರ್ಕಿಂಗ್ ವುಮೆನ್ಸ್ ಕೂಡ ಕ್ಯಾರಿ ಮಾಡ್ಬೋದು ಬಿಕಾಸ್ ಇಷ್ಟು ಚಿಕ್ಕ ಇದೆ ಆ್ಯಂಡ್ ಯು ಗೆಟ್ ಅ ವಯರ್. ಸೊ ನಿಮಗೆ ತುಂಬ ಸ್ಟಮಕ್ ಪೈನ್ ಬಂದು ಆನ್ ದ ಪೀರಿಯಡ್ ಯು ವಾಂಟ್ ಗೋ ಫಾರ್ ವರ್ಕ್, ಯು ಗೋಯಿಂಗ್ ಅಂತಂದರೆ ಯು ಕ್ಯಾನ್ ಕ್ಯಾರಿ ದಿಸ್ ಇನ್ ಯುವರ್ ಹ್ಯಾಂಡ್ ಬ್ಯಾಗ್ ಅಲ್ವಾ. ಸೊ ದಟ್ ರೆಸ್ಟ್ ರೂಮಲ್ಲಿ ಎಲ್ಲರೂ ಹೋಗಿ ಯು ಕ್ಯಾನ್ ಮೇಕ್ ಇಟ್ ಹೀಟ್ ಮಾಡಿಕೊಂಡು ಜಸ್ಟ್ ಹಿಂಗೆ ಇಟ್ಕೊಂಡು ಯು ಕ್ಯಾನ್ ಸಿಟ್ ಆ್ಯಂಡ್ ವರ್ಕ್. ಇಟ್ ಡಸಂಟ್ ಲುಕ್ ಅಗ್ಲಿ. ಹಾಗಾಗಿ ನಾನು ಅಂದ್ಕೊಂಡೆ ದಿಸ್ ಹಾಟ್ ವಾಟರ್ ಬ್ಯಾಗ್, ದಟ್ ಎಲೆಕ್ಟ್ರಿಕ್ ಹಾಟ್ ವಾಟರ್ ಬ್ಯಾಗ್ ವಿಚ್ ಲುಕ್ಸ್ ಲೈಕ್ ದಿಸ್, ಸೋ ಕ್ಯೂಟ್, ಚಿಕ್ಕದಾಗಿ ಹ್ಯಾಂಡಿಯಾಗಿ, ಜೊತೆಗೆ ಎಷ್ಟು ಕ್ಯೂಟಾಗಿದೆ. ಇದೇನು ಅಗ್ಲಿಯಾಗಿ ಕಾಣೋದೇ ಇಲ್ಲ. ಇಫ್ ಯು ಕ್ಯಾರಿ ಎನಿವೇರ್, ಇಫ್ ಯು ಹೋಲ್ಡ್ ಆ್ಯಂಡ್ ಗೋ ಲೈಕ್ ದಿಸ್, ಇಟ್ಸ್ ಲುಕ್ ಲೈಕ್ ಅ ಬ್ಯಾಗ್. ಆ್ಯಕ್ಚುಲಿ ಯಾರಿಗೂ ಹಾಟ್ ವಾಟರ್ ಬ್ಯಾಗ್ ಅಂತ ಗೊತ್ತಾಗಲ್ಲ. ಇದು ಕ್ಯೂಟಾಗಿದೆ ಆ್ಯಂಡ್ ಇಟ್ಸ್ ಎಸೆನ್ಷಿಯಲ್ ಫಾರ್ ಆಲ್ ದ ಗರ್ಲ್ಸ್ ಆನ್ ದ ಪೀರಿಯಡ್ಸ್ ಅಂತ ಅನಿಸ್ತು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಇದು ತುಂಬ ಎಕ್ಸ್ಪೆನ್ಸಿವೂ ಇಲ್ಲ. ಸೊ ಇಲ್ಲಿ ಚಾರ್ಜ್ ಮಾಡಿದ್ರೆ ನೀವು ಸ್ವಲ್ಪ ಹೊತ್ತು, ಸೊ ಇದು ಒಳಗಡೆ ವಾಟರ್ ಅಥವಾ ಏನಿದೆ ಲಿಕ್ವಿಡ್ ಅದು ಹೀಟ್ ಆಗುತ್ತೆ ಆ್ಯಂಡ್ ಬಿಸಿ ಆಗುತ್ತೆ. ಇಫ್ ಯು ಕೀಪ್ ದಟ್ ಆನ್ ಯೋರ್ ಸ್ಟಮಕ್ ಆರ್ ವೇರೆವರ್ ನಿಮಗೆ ಪೇಯ್ನ್ ಇದೆ ಅಲ್ಲೆಲ್ಲ ನೀವು ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಪೀರಿಯಡ್ಸ್ ಟೈಮಲ್ಲಂತೂ ಇಟ್ ವರ್ಕ್ಸ್, ರಿಲ್ಯಾಕ್ಸ್ ಆಗುತ್ತೆ. ಈ ರ್ಯಾಂಡಮ್ ಸ್ಟಫ್ ಕೂಡ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಂತ ಅನಿಸ್ತು, ಅದಕ್ಕೆ ಐ ಆ್ಯಡೆಡ್ ದಿಸ್. ಆಲ್ರೆಡಿ 4 ಪ್ರಾಡಕ್ಟ್ಸ್ ಆಗೋಯ್ತಾ? ಓಕೆ, ಬಟ್ ನನ್ನ ಹತ್ರ ಇನ್ನೂ 2 ಪ್ರಾಡಕ್ಟ್ ಇದೆ. ಆ್ಯಡ್ ದಟ್ ಒನ್ ಆಲ್ಸೋ ಟು ದಿಸ್ ವಿಡಿಯೋ. ಸೊ ದಟ್ 6 ಪ್ರಾಡಕ್ಟ್ಸ್ ಆದರೆ ಇಟ್ಸ್ ಲೈಕ್ ನೆವರ್ ಮೈಂಡ್ ಓಕೆ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ ದಿಸ್ IKT ವ್ಯಾಕ್ಸ್ ಸ್ಟಿಕ್ ಅಂತ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಓಪನ್ ಮಾಡಿದ್ರೆ ಇಲ್ಲಿ ಬ್ಯಾಕ್ ಸೈಡ್ ನಾವು ಹೀಗೆ ಪ್ರೆಸ್ ಮಾಡಿದ್ರೆ ಹಿಂಗಿದೆ ಪ್ರಾಡಕ್ಟು. ದಿಸ್ ಸ್ಮೆಲ್ ಸೋ ಗುಡ್. ಸೊ ಇದು ಏನಂತ ಅಂದರೆ ಇದು ಆ್ಯಕ್ಚುಲಿ ಹೇರ್ ಪ್ರಾಡಕ್ಟ್ ಇದು. ಸೊ ನಿಮಗೆ ಸ್ಲೀಕಾಗಿ ಬನ್ನಬೇಕು ಅಥವಾ ಈ ಥರ ನೋಡಿ ನನಗೆ ಎಷ್ಟು ಬೇಬಿ ಹೇರ್ಸ್ ಇದೆ, ಬಟ್ ಇವತ್ತು ನನ್ನ ಹೇರ್ ನೋಡ್ತಾ ಇದ್ದೀರಾ ಹೆಂಗೆ ಕೂತಿದೆ ಬಿಕಾಸ್ ಆಫ್ ದಿಸ್. ಏನದು ಹೇರ್ ಜೆಲ್ ಅಥವಾ ಹೇರ್ ಸ್ಪ್ರೇ ಏನು ಯೂಸ್ ಮಾಡ್ತೀವಿ ನಮ್ಮ ಬೇಬಿ ಹೇರ್ಸ್ ಎಲ್ಲ ನಿಂತ್ಕೋಬಾರ್ದು, ಅಥವಾ ಒಂದು ಸ್ಲೀಕ್ ಬನ್ ಹಾಕೊಂಡಾಗ ದೀಪಿಕಾ ಪಡ್ಕೊನೆ ಸ್ಲೀಕ್ ಬನ್ ಗೊತ್ತಾ, ಸೊ ಆ ಲುಕ್ ಎಲ್ಲ ಬೇಕು ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಸ್ಟಿಕ್. ಇದು ಎಲ್ಲ ಗರ್ಲ್ಸ್ಗೂ ಮಸ್ಟ್ ಹ್ಯಾವ್ ಅಲ್ಲ ಗೊತ್ತು, ಬಟ್ ಫಾರ್ ಸಮ್ ಗರ್ಲ್ಸ್ ಲೈಕ್ ಮೀ ಔಟ್ ದೇರ್ ಮೇ ಬಿ ಅವ್ರಿಗೆ ಇದು ಎಸೆನ್ಷಿಯಲ್ ಅಥವಾ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಬೇಕಾಗಿರುತ್ತೆ. ಹಾಗಾಗಿ ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿಸ್ ಇನ್ ದ ವಿಡಿಯೋ. ಇಟ್ಸ್ ಅ ವ್ಯಾಕ್ಸ್ ಸ್ಟಿಕ್ ಬೇಸಿಕಲಿ ಆ್ಯಂಡ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ನೋಡಿ ಹೆಂಗೆ ಸ್ಲೀಕಾಗಿ ಕೂತಿದೆ ನನ್ನ ಹೇರು. ಸೊ ನೀವು ಯಾವುದೇ ಒಂದು ಹೇರ್ ಸ್ಟೈಲ್ ನಾನು ಹೇಳ್ದಂಗೆ ಸ್ಲೀಕ್ ಬನ್ ಅಥವಾ ಪೋನಿ ಟೈಲ್ ಅಥವಾ ಇಲ್ಲಿ ಹಿಂದ್ಗಡೆ ಎಲ್ಲ ನಿಮ್ಗೆಲ್ಲೇ ಇದ್ರೂ ಇದನ್ನು ನೀವು ಹಿಂಗೆ ಹಾಕಿ ಜಸ್ಟ್ ಕೂಮ್ ಮಾಡಬೇಕಷ್ಟೇ. ಹಂಗೆ ಕುತ್ಕೊಳ್ಳುತ್ತೆ ಆ್ಯಂಡ್ ಹೇರ್ ಕೂಡ ಸಾಫ್ಟ್ ಆಗುತ್ತೆ, ನೀಟಾಗಿರುತ್ತೆ. ನೀವು ಹೆಂಗೆ ಕೂಮ್ ಮಾಡಿ ಕೂರಿಸ್ತೀರಾ ಹಾಗೆ ಇರುತ್ತೆ. ತುಂಬ ಬೇಬಿ ಹೇರ್ಸ್ ಇರುತ್ತೆ, ತುಂಬ ಕರ್ಲಿ ಹೇರ್ಸ್ ಇರುತ್ತೆ, ಸೊ ನಂತರ ಅನ್ನೋರಿಗೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಡೇ ಟು ಡೇ ಲೈಫಲ್ಲಿ ತುಂಬ ಹೇರ್ ಸ್ಟೈಲಿಂಗ್ ಮಾಡ್ತೀನಿ ನಾನು, ಡೈಲಿ 1 ಮಂತ್ ಹೇರ್ ಸ್ಟೈಲ್ ಮಾಡ್ಕೊತೀನಿ. ಆ ಥರ ಹೇಳೋರಿಗೆ ಇದು ಯೂಸ್ಫುಲ್ ಆಗುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಗೊತ್ತಾಯ್ತು ಅಂತ ಅನ್ಕೊತೀನಿ. ಸೊ ಇವತ್ತೇ ನೋಡಿ ನನ್ನ ಹೇರ್ ಎಷ್ಟು ಸ್ಲೀಕಾಗಿ ಕೂತ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನಾನು ಏನೂ ಅಪ್ಲೈ ಮಾಡಿಲ್ಲ, ಅದಕ್ಕೆ ಇಲ್ಲಿ ಬುಷಿಯಾಗಿ ಕಾಣ್ತಿದೆ. ಫಸ್ಟ್ ಡೇ ವಾಶ್ಡ್ ಹೇರ್ ಇದು, ನಾನು ಏನು ಸ್ಟೈಲಿಂಗ್ ಏನು ಹೀಟ್ ಪ್ರಾಡಕ್ಟ್ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಇದನ್ನು ಮಾತ್ರ ಇಲ್ಲಿಗೆ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಹೇರ್ ಸ್ಟೈಲಿಂಗ್ ವ್ಯಾಕ್ಸ್ ರ್ಯಾಂಡಮ್ ಸ್ಟಫ್ ಅಂತ ಅನಿಸ್ತು ನನಗೆ. ಗರ್ಲ್ಸ್ಗೆ ಕೆಲವ್ರಿಗೆ ಎಸೆನ್ಷಿಯಲ್ ಇರುತ್ತೆ ಅಂತ ಅನಿಸ್ತು, ಹಾಗಾಗಿ ಐ ಥಾಟ್ ದಿಸ್ ಇಸ್ ಅ ರ್ಯಾಂಡಮ್ ಸ್ಟಫ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್. ಲಾಸ್ಟಲ್ಲಿ ವಿ ಹ್ಯಾವ್ ಅನದರ್ ಒನ್ ಪ್ರಾಡಕ್ಟ್ ಅಂತ ನೆಕ್ಸ್ಟ್ ವೀಡಿಯೋಗೆ ಸೇರಿಸ್ಬೋದಿತ್ತು, ಬಟ್ ಇಲ್ಲಿ ಇರೋದ್ರಿಂದ ಐ ಇನ್ಕ್ಲೂಡ್ ಫಾರ್ ದಿಸ್ ಓನ್ಲಿ. 5 ಬದಲು ರ್ಯಾಂಡಮ್ 6 ಪ್ರಾಡಕ್ಟ್ಸ್ ಆಯಿತು. ಇಟ್ಸ್ ಫೈನ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಿಸ್ ಇಸ್ ದ ಒನ್. ಇದು ಒಂಥರ ಡಬಲ್ ಸೈಡ್ ಟೇಪ್ ಥರ. ದಿಸ್ ಇಸ್ ಹೌ ದ ಸ್ಟ್ರಾಪ್ಸ್ ಆರ್. ದಿಸ್ ಇಸ್ ಹೌ ಇಟ್ ಈಸ್. ಈ ಥರ ಓಪನ್ ಮಾಡ್ಬೋದು ಆ್ಯಂಡ್ ಈ ಕಡೆನೂ ಓಪನ್ ಮಾಡ್ಬೋದು. ಡಬಲ್ ಸೈಡೆಡ್ ಟೇಪ್ ನಾನು ಹೇಳ್ದಂಗೆ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ಇದು ನಾನು ಫಸ್ಟ್ ತರಿಸಿದಾಗ ಇದು ವರ್ಕ್ ಆಗುತ್ತಾ, ಸೆಲೋಪಿನ್ ಟೇಪ್ಸ್ ಎಲ್ಲ ಬರುತ್ತಲ್ಲ ಅದೇ ಥರ ಅನಿಸುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಗಮ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮಗೆ ಇಲ್ಲಿ ಡೀಪ್ ನೆಕ್ ಇರುತ್ತೆ ಅಂದಾಗ 2 ಸೈಡ್ ಕೂಡ ನೀವು ಸ್ಟಿಕ್ ಮಾಡ್ಕೊಳ್ಬೋದು. ಸಿ ಇಫ್ ಯು ಸ್ಟಿಕ್ ಹಿಯರ್, ಅದು ನೆಕ್ಸ್ಟು ನಿಮಗೆ ಶೇಕ್ ಆಗಲ್ಲ, ಎಲ್ಲೂ ಲೈಕ್ ಕ್ಲೀವೇಜ್ ಕಾಣೋದು. ಇಟ್ ಸ್ಟ್ಯಾಂಡ್ಸ್ ಪರ್ಫೆಕ್ಟ್ಲಿ, ದ ಡೀಪ್ ನೆಕ್ ಆಲ್ ದ್ಯಾಟ್. ಸೊ ನಿಮಗೆ ಅದು ಶೇಕ್ ಆಗಲ್ಲ ಅಥವಾ ಹೊಟ್ಟೋಗೋದು ಆ ಥರ ಆಗಲ್ಲ. ದಿಸ್ ಇಸ್ ಹೌ ಇಟ್ ವರ್ಕ್ಸ್, ನಾಟ್ ಓನ್ಲಿ ಫಾರ್ ಡೀಪ್ ನೆಕ್ಸ್, ಕ್ಲೀವೇಜ್ ಕವರ್ ಮಾಡ್ಕೊಳ್ಳೋದಕ್ಕೆ ಅಲ್ಲ. ಸೊ ವೇರ್ ಎವರ್ ಯು ವಾಂಟ್ ಯು ಕ್ಯಾನ್ ಯೂಸ್ ದಿಸ್. ಸೊ ಟು ಹೈಡ್ ಯುವರ್ ಬ್ರಾ ಸ್ಟ್ರೈಪ್ಸ್ ಮೇ ಬಿ like that. So ಇದು actually useful and helpful girlsಗೆ. maybe to stick your dupattas one sided, ಆಮೇಲೆ ಏನು ಪಲ್ಲು ಹಾಕೊಂಡಾಗ, ಸಾರಿ ಪಲ್ಲು ಹಾಕೊಂಡಾಗ ಇಲ್ಲಿ ನೀಟಾಗಿ ಸ್ಟಿಕ್ ಆಗಬೇಕು, ಇಲ್ಲೇ ಹಿಂಗೆ ಬರ್ಬೇಕಾದ್ರೆ ಅದಕ್ಕೂ ಸ್ಟಿಕ್ ಮಾಡ್ಕೋಬೋದು. ಆ ಥರ ಮಲ್ಟಿಪಲ್ ಯೂಸಸ್ ಆಗುತ್ತೆ. ಇದು ಹೇಳ್ದಾಗ ಗೊತ್ತಾಯ್ತು ಅನ್ಕೋತೀನಿ. ಐ ಡಿಂಟ್ ಶೋ ಇಟ್ ಸಚ್ ಅಸ್ಥೆಟಿಕ್ ವೇ. ಗರ್ಲ್ಸ್ಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ. ಒನ್ ಪ್ಯಾಕಲ್ಲಿ you will get 36 to 40 pieces. And this is how it looks. This works actually. It sticks to your body and cloth and keep that in place. Video dalli this is the last product, that double sided
tapes, is that random stuff that all girls must have ali. This is the one. That's it for this video. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಂತೀನಿ, ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನಾನು ಒಂದೊಂದು ಪ್ರಾಡಕ್ಟ್ಸ್ ಬಗ್ಗೆನೂ ತುಂಬ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಆ್ಯಂಡ್ ತುಂಬ ಎಕ್ಸ್ಪ್ಲನೇಷನ್ ಬೇಡ ಅನ್ಕೊತೀನಿ, ಬಿಕಾಸ್ ಎಲ್ಲ ಹುಡುಗಿರಿಗೂ ಗೊತ್ತಾಗ್ಬಿಡುತ್ತೆ. ಈ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೂ ನನಗೆ ಹೇಳಿದ್ರಲ್ಲಿ ಅಥವಾ ನನಗೆ ತೋರಿಸಿರೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಹೌ ದಿಸ್ ಇಸ್ ಯೂಸ್ಫುಲ್, ಹೆಂಗೆ ಮಲ್ಟಿಪಲ್ ಆಗಿ ಯೂಸ್ ಆಗುತ್ತೆ, ನಾವು ಯೂಸ್ ಮಾಡ್ಬೋದು, ದಿಸ್ ಇಸ್ ಎಸೆನ್ಷಿಯಲ್ ಆರ್ ನಾಟ್, ನಿಮ್ಗೆ ಇದು ಬೇಕಾ ಬೇಡವಾ, ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಆಲ್ರೆಡಿ. ಸೊ ನಾನು ತುಂಬ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಇಷ್ಟಿಷ್ಟು ಉದ್ದ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ಅವಶ್ಯಕತೆ ಇಲ್ಲ ಅನಿಸ್ತು. ಹಾಗಾಗಿ ರ್ಯಾಂಡಮ್ ಆಗಿ ತೋರಿಸಿದ್ದೀನಿ, ರ್ಯಾಂಡಮ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಅಮೆಝಾನಲ್ಲೇ ಅಮೆಝಾನೇ ತೊಗೊಂಡಿರೋದು. ಅಮೆಝಾನ್ ಫೈನ್ಸ್ ಅಂತಲೂ ಅಂದ್ಕೊಳ್ಬೋದು ನೀವು. ಆ್ಯಂಡ್ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಪ್ರಾಡಕ್ಟ್ಸ್ ಯಾವ್ದಾದ್ರು ನಿಮಗೆ ಬೇಕಂದರೆ ಲಿಂಕ್ಸ್ ಚೆಕ್ ಮಾಡಿ, ಲೈಕ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಎಲ್ಲ ಪ್ರಾಡಕ್ಟು ಅಷ್ಟೇ ಅಂಡರ್ 500 ಇರುತ್ತೆ, ಅಫೋರ್ಡಬಲ್ ಆಗಿರುತ್ತೆ. ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ. ದಿಸ್ ಇಸ್ ದಟ್ 5 ಅಲ್ಲ, 6 ಪ್ರಾಡಕ್ಟ್ ಆಯ್ತಲ್ವಾ, 6 ರ್ಯಾಂಡಮ್ ಥಿಂಗ್ಸ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್. ಪಾರ್ಟ್ 2 ಥರ, ಬಿಕಾಸ್ ಪಾರ್ಟ್ 1 ಆಲ್ರೆಡಿ ಫಿಲ್ಮ್ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿದೆ. ರ್ಯಾಂಡಮ್ ಸ್ಟಫ್ ಎಲ್ಲ ಗರ್ಲ್ಸ್ಗೂ ಮಸ್ಟ್ ನೀಡೆಡ್ ಆ ವಿಡಿಯೋದಲ್ಲಿರೋದು ಕೂಡ ಅಂತ ಅನಿಸ್ತು ನನಗೆ. ಆ್ಯಂಡ್ ಈ ವಿಡಿಯೋದಲ್ಲಿರೋದು ಕೂಡ ಕ್ವೈಟ್ ಇನ್ಫಾರ್ಮೇಟಿವ್, ಕ್ವೈಟ್ ಚೆನ್ನಾಗಿದೆ. ಎಲ್ಲ ಗರ್ಲ್ಸ್ಗೂ ರ್ಯಾಂಡಮ್ ಸ್ಟಫ್ ದಟ್ ಆಲ್ ಗರ್ಲ್ಸ್ ಮಸ್ಟ್ ಹ್ಯಾವ್ ಅಂತ ಅನಿಸ್ತು. ಸೊ ಯಾ, ಬೈ ಸೇಯಿಂಗ್ ಇಟ್, ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. So please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.